ಗ್ರಾಹಕರ ಮತ್ತು ಕುಟುಂಬದ ಭವಿಷ್ಯಕ್ಕಾಗಿ ವರ್ಷಕ್ಕೆ 10, 15, 25 ರುಗಳ ಕೆನರಾ ಬ್ಯಾಂಕಿನ ವಿಮಾ ಪಾಲಿಸಿ ಮಾಡಿಸಿಕೊಳ್ಳುವಂತೆ ಕೊಪ್ಪಳದ ಕರ್ನಾಟಕ ಗ್ರಾಮೀಣ ಬ್ಯಾಂಕಿನ ಜಿಲ್ಲಾ ಪ್ರಾದೇಶಿಕ ಕಚೇರಿ ವ್ಯವಸ್ಥಾಪಕ ನಿತ್ಯಾನಂದ ತಿಳಿಸಿದರು. 2 ಲಕ್ಷ ಕವರೇಜ್ ಇರೋದ್ರಲ್ಲಿ 434 ರೂಪಾಯಿ ಒಂದು 20 ರೂಪಾಯಿ ಅದಕ್ಕೆ ಏನೋ ಆಯ್ತು ಕಸ್ಟಮರ್ಗೆ ಏನೋ ಆದ್ರೂ ಡಾಕ್ಟರ್ಗೆ ಏನೋ ಆದ್ರೂ 2 ಲಕ್ಷ ರೂಪಾಯಿ ಬರುತ್ತೆ. ತಿಳ್ಕೊಂಡ್ರೆ ಆಕ್ಸಿಡೆಂಟ್ ಆದರೆ ಮತ್ತೆ 2 ಲಕ್ಷ ಬರುತ್ತೆ. ಹೀಗಾಗಿ ಏನಾದರೂ ಆಕ್ಸಿಡೆಂಟ್ ಆಗಿ ಡೆತ್ ಆದರೆ 4 ಲಕ್ಷ ರೂಪಾಯಿ ಬರುತ್ತೆ ಗೌರ್ಮೆಂಟ್ ಸ್ಕೀಮ್ಸ್. ಹಾಗೆಯೇ APY ಇದೆ, ನಿಮಗೆ ಗೊತ್ತಿದೆ ಅಟಲ್ ಪೆನ್ಷನ್ ಯೋಜನೆ, ಅದು 60 ವರ್ಷ ನಂತರ ನಿಮಗೆಲ್ಲ ಎವ್ರಿ ಮಂತ್ ದುಡ್ಡು ಬರುತ್ತೆ. ಯಲಬುರ್ಗಾ ಪಟ್ಟಣದ ಕರ್ನಾಟಕ ಗ್ರಾಮೀಣ ಬ್ಯಾಂಕಿನಲ್ಲಿ ಈಶಪ್ಪ ದುಗ್ಲಾದ್ ಎನ್ನುವರು 5 ರುಗಳ ವಿಮಾ ಪಾಲಿಸಿಯನ್ನು ಮಾಡಿಸಿದ್ದರು. ಆದರೆ ಅವರ ಅಕಾಲಿಕ ನಿಧನವಾದ ಬಳಿಕ ಅವರ ಧರ್ಮಪತ್ನಿ ಶರಣಮ್ಮನಿಗೆ 2.75 ಲಕ್ಷ ರು ಚೆಕ್ ವಿತರಿಸಲಾಯಿತು. ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಜೀವನ ಜ್ಯೋತಿ ಹಾಗೂ ಜೀವನ ಸುರಕ್ಷಾ ಸೇರಿದಂತೆ ಜೀವನ ಜ್ಯೋತಿ ವಿಮಾ ಯೋಜನೆಗಳು ಬ್ಯಾಂಕಿನಲ್ಲಿ ಗ್ರಾಹಕರಿಗೆ ಅತ್ಯಂತ ಉಪಯುಕ್ತ ವಿಮಾ ಯೋಜನೆಗಳಾಗಿವೆ ಎಂದು ತಿಳಿಸಿದರು. ದೇಶದ ಪ್ರತಿಯೊಬ್ಬರಿಗೂ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಜೀವ ವಿಮೆಯನ್ನು ಒದಗಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಈ ಯೋಜನೆಯನ್ನು ಜಾರಿಗೊಳಿಸಿದೆ. ಗ್ರಾಹಕರು ಬ್ಯಾಂಕಿನಲ್ಲಿ ಖಾತೆ ಹೊಂದಿರುವವರು ಈ ಜೀವ ವಿಮೆ ಮಾಡುವುದರಿಂದ ಕುಟುಂಬಸ್ಥರಿಗೆ ಸಂಕಷ್ಟ ಕಾಲದಲ್ಲಿ ವಿಮಾ ಸೌಲಭ್ಯ ಯೋಜನೆಗಳು ಆಸರೆಯಾಗಲಿದೆ. ಗ್ರಾಹಕ ಈಶಪ್ಪ ದುಗ್ಲಾದ್ ಎನ್ನುವರು ಬ್ಯಾಂಕಿನಲ್ಲಿ ಪ್ರತಿ ವರ್ಷ 25,000 ಪಾಲಿಸಿ ಮಾಡಿಸಿದ್ರು. ಆದರೆ ಆಕಸ್ಮಿಕವಾಗಿ ನಿಧನವಾದ ಹಿನ್ನೆಲೆಯಲ್ಲಿ ಅವರ ಧರ್ಮಪತ್ನಿ ಶರಣಮ್ಮನಿಗೆ 2.75 ಲಕ್ಷ ಪಾಲಿಸಿ ಪರಿಹಾರ ಮತ್ತು ಚೆಕ್ ಹಸ್ತಾಂತರಿಸಲಾಗಿದೆ ಎಂದು ಹೇಳಿದರು. ಯಲಬುರ್ಗಾ ಬ್ಯಾಂಕಿನ ವ್ಯವಸ್ಥಾಪಕ ವಿಶ್ವವಿಜೇತ ಬಬಲೇಶ್ ಮಾತನಾಡಿ, ಪ್ರತಿಯೊಬ್ಬ ಬ್ಯಾಂಕಿನ ಗ್ರಾಹಕ ತಮ್ಮ ಸಮಸ್ಯೆಗಳು ಏನೇ ಇದ್ದರೂ ಸಂಪರ್ಕಿಸಿದರೆ ಆ ಶ್ರಮ ಪ್ರೇರಿತ ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತೇನೆ ಎಂದರು. 2.5 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಮಾಡ್ತಾರೆ, ಆಟೋಮೆಟಿಕ್ ಕ್ಲೋಸ್ ಆಗುತ್ತೆ. ಆ ಸೌಲಭ್ಯವನ್ನು ನಿಮಗೆ ಎಲ್ಲರಿಗೂ ದೊರಕಿಸಲಿ ಅಂತ ನಮ್ಮ ಬ್ಯಾಂಕ್ ಏನು ಮಾಡಿದೆ, ಕೆನರಾ ಬ್ಯಾಂಕ್ ಜೊತೆ ಕೆನರಾ ಬ್ಯಾಂಕ್ HSBC ಅಂತ ಇನ್ಶೂರೆನ್ಸ್ ಕಂಪನಿ ಅದರ ಜೊತೆ ಟೈಅಪ್ ಆಗಿ ಆ ಇನ್ಶೂರೆನ್ಸ್ ಸಂದರ್ಭದಲ್ಲಿ ಪ್ರಾದೇಶಿಕ ಕಚೇರಿ ಹಿರಿಯ ಸ್ಥಾಪಕ ಎನ್ ಮಹೇಶ್, ಯಲಬುರ್ಗಾದ ಬ್ಯಾಂಕಿನ ಸಿಬ್ಬಂದಿ ನಾಗರಾಜ್, ಜಯಶ್ರೀ, ವಿನಯ್, ಪ್ರತಾಪ್, ಶಿವಪೂಜಿ, ಶೇಖಪ್ಪ, ದೊಡ್ಡಬಸಪ್ಪ, ಕಳಕಪ್ಪ, ನಾಗರಾಜ್ ಸೇರಿದಂತೆ ಗ್ರಾಹಕರು ಮತ್ತು ಸಿಬ್ಬಂದಿ ಹಾಗೂ BC ಮಿತ್ರರು ಪಾಲ್ಗೊಂಡಿದ್ದರು. ದೊಡ್ಡಬಸಪ್ಪ ಅಹಕಾರಿ, TV8 ನ್ಯೂಸ್ ಕನ್ನಡ, ಯಲಬುರ್ಗಾ.